ಹಾಯ್ ಹಲೋ ನಮಸ್ಕಾರ. ಇಟ್ಸ್ ಬೀನ್ ಎ ವೈಲ್ ಬಟ್ ಐ ಆಮ್ ಬ್ಯಾಕ್ ನೌ. ಇವತ್ತು ಒಂದು ದೊಡ್ಡ ಸಾಹಸದ ಕಾರ್ಯಕ್ಕೆ ನಾನು ಕೈ ಹಾಕಿದ್ದೀನಿ. ಅದು ಬಂದು ಶಾಪಿಂಗ್ ವಿತ್ ಮೈ ಮಮ್ಮ. ಅಮ್ಮನ ಜೊತೆ ಸ್ಯಾರಿ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಅವ್ರದ್ದೊಂದು ಸರ್ಟನ್ ಕ್ರೈಟೀರಿಯಾಸ್ ಇದೆ ದಟ್ ಶಿ ವಿಲ್ ಶಾಪ್ ಓನ್ಲಿ ಫಾರ್ 1000 ಅಂತೆ. 1000 ಅವ್ರಿಗೊಂದು ಸ್ಯಾರಿ ಬೇಕಂತೆ. ನೀವು ಆಲ್ರೆಡಿ ನೋಡಿರೋ ಹಾಗೆ ಫಸ್ಟ್ ಒಂದು ಶಾಪಲ್ಲಿ ರಿಜೆಕ್ಟೆಡ್, ಅಲ್ಲಿ ಬೇಡ ಅಂತ ಹೇಳಾಯ್ತು. ಇಲ್ಲೇ ಮನೆ ಹತ್ರನೇ ಇರೋ ಲೋಕಲಲ್ಲಿ ಫಸ್ಟ್ ನೋಡೋಣ ಅಂತ ಬಂದ್ವಿ. ಬಿಕಾಸ್ ಐ ನೋ ಅವ್ರು ಒಂದು ಅಂಗಡಿ ಎರಡು ಅಂಗಡಿಯಲ್ಲಿ ಸೆಲೆಕ್ಟ್ ಮಾಡಲ್ಲ ಅಂತ. ಮೊದಲನೇ ಅಂಗಡಿ ಆಲ್ರೆಡಿ ರಿಜೆಕ್ಟ್ ಆಗಿದ್ದೆ, ಇವಾಗ ಇಲ್ಲಿ ಎರಡನೇ ಅಂಗಡಿಲಿ ನೋಡ್ತಾ ಇದ್ದೀವಿ. ಬಟ್ ಈ ಶಾಪಲ್ಲಿ ಸ್ವಲ್ಪ ಎಲ್ಲ ಪ್ರೈಸ್ ಜಾಸ್ತಿ ಇತ್ತು, ಕ್ವಾಲಿಟಿನೂ ಚೆನ್ನಾಗೇ ಇತ್ತು ಹಾಗಂತಲ್ಲ. ಬಟ್ ಸದ್ಯಕ್ಕೆ ಯಾವುದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಐ ವಿಲ್ ಟೇಕ್ ಯು ಗೈಸ್ ಥ್ರೂ ಮೈ ಮಮ್ಮಾಸ್ ಶಾಪಿಂಗ್. ಸೊ ಈ ವ್ಲಾಗ್ ಪೂರ್ತಿ ಬರೀ ಸ್ಯಾರೀಸೇ ನೋಡ್ತಾ ಇರ್ತೀರಾ. ನೋಡೋಣ ಎಲ್ಲೆಲ್ಲಿ ಯಾವ ಥರ ಸ್ಯಾರೀಸ್ ಸಿಗುತ್ತೆ ಅಂತ. ಬಿಕಾಸ್ ನಮ್ಮಮ್ಮ ಇಡೀ ಬೆಂಗಳೂರನ್ನ ಸುತ್ಸೋದಂತೂ ಗ್ಯಾರಂಟಿ. ಮನೆ ಹತ್ರ ಇರೋ ಯಾವುದೇ ಅಂಗಡಿಲೂ ಅವ್ರಿಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಇವಾಗ ನಾವು ಲಂಚ್ಗೆ ಅಂತ ಬಂದ್ವಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ನೋಡೋಣ. ಇವಾಗ ಈವ್ನಿಂಗ್ ಜಯನಗರ 4th ಬ್ಲಾಕಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ಅದನ್ನ ಮುಗಿಸ್ಕೊಂಡು ನಮ್ಮಮ್ಮ ಇಲ್ಲೂ ಒಂದು ಸ್ವಲ್ಪ ಸ್ಯಾರೀಸ್ ಎಲ್ಲ ನೋಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಬಂದ್ವಿ. ಕೆಲಸ ಬಂದು 5th ಬ್ಲಾಕಲ್ಲಿತ್ತು. ಸೊ ನಾವು ಇವಾಗ ಸ್ಯಾರೀಸ್ ತೊಗೊಳ್ಳೋದಕ್ಕೆ ಅಂತ 4th ಬ್ಲಾಕಿಗೆ ಹೋಗಬೇಕು. ಇಲ್ಲಿ ಗೊತ್ತಿಲ್ಲ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಅವರಂತೂ ಅವ್ರ ಚಾಲೆಂಜ್ನ ಬಿಟ್ಕೊಡ್ತಾ ಇಲ್ಲ. ಅವ್ರಿಗವರೇ ಚಾಲೆಂಜ್ ಮಾಡ್ಕೊಂಡಿರೋದು. ಅವ್ರಿಗೆ 1000 ಸ್ಯಾರಿ ಬೇಕಂತೆ. ಅವ್ರು ಅದನ್ನ ಕೂಡಿಟ್ಕೊಂಡಿದ್ರು. ಹೇಳ್ತಾ ಇದ್ದೀವಿ ನಾವೊಂದು ಸ್ವಲ್ಪ ಏನಾದರೂ ಹಾಕ್ತೀವಿ ಹಾಗೆ ಹೀಗೆ ನೋಡೋಣ ಅಂತ. ಬಟ್ ಇಲ್ಲ, ಅವ್ರು ಅದನ್ನ ಅಗ್ರಿ ಮಾಡ್ತಾ ಇಲ್ಲ. 1000 ಸ್ಯಾರಿ ಬೇಕಂತೆ. ಗೊತ್ತಿಲ್ಲ, ನೋಡೋಣ ಸಿಗುತ್ತಾ ಅಂತ. ಇಲ್ಲೊಂದು ಒಳ್ಳೆ ಶಾಪ್ ನೋಡಿದ್ವಿ ನಾವು ಲಾಸ್ಟ್ ಟೈಮ್, ಕ್ರೇಪ್ ಸಿಲ್ಕ್ಸ್ದು. ಸೊ ಅಲ್ಲೇ ಹೋಗೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಸಿ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಸೆಮಿ ಕ್ರೇಪ್ ಸ್ಯಾರೀಸ್ ತುಂಬ ಚೆನ್ನಾಗಿರುತ್ತೆ. ಈ ಶಾಪ್ ಹೆಸರು ಬಂದು ಸಿಲ್ಕ್ ಉದ್ಯೋಗ್ ಅಂತ. ಜಯನಗರ್ 4th ಬ್ಲಾಕಲ್ಲಿದೆ. ಗಣೇಶ್ ಜ್ಯೂಸ್ ಸೆಂಟರ್ ಇದೆಯಲ್ಲ, ಅದರ ಪಕ್ಕದ ರೋಡಲ್ಲೇ ಸ್ವಲ್ಪ ಮುಂದೆ ಹೋದರೆ ನಿಮ್ಮ ರೈಟ್ ಸೈಡ್ಗೆ ಸಿಗುತ್ತೆ ಇದು. ಲಾಸ್ಟ್ ಟೈಮ್ ತೊಗೊಂಡಿದ್ದ ಸ್ಯಾರಿ ತುಂಬ ಚೆನ್ನಾಗಿತ್ತು. ಇನ್ನೂ ಯೂಸ್ ಮಾಡಿಲ್ಲ ನಾವು, ಅದನ್ನ ವರಮಹಾಲಕ್ಷ್ಮಿಗೆ ಅಂತ ಹಾಗೆ ಇಟ್ಕೊಂಡಿದ್ದೀವಿ. ಬಟ್ ನೀವು ಇಲ್ಲಿ ನೋಡ್ತಿರೋ ಹಾಗೆ ಎಲ್ಲ ಥರ ಕ್ರೇಪ್ ಸಿಲ್ಕ್ ಸ್ಯಾರೀಸು ಅವೈಲೇಬಲ್ ಇದೆ. ಅದರಲ್ಲೂ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ವಿತಿನ್ 2000 and 2.5 ಸಿಗುತ್ತೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಕೂಡ. ಸೊ ನೋಡೋಣ ಇಲ್ಲಿ ಯಾವ ಥರ ನೋಡ್ತೀವಿ, ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತ. ಆಲ್ರೆಡಿ ಹೇಳಿರೋ ಹಾಗೆ 2000 ತನಕನಾದರೂ ಬೇಕು ಬಜೆಟ್ಟು. ಬಟ್ ಯಾ, ಲೆಟ್ಸ್ ಸಿ ಅದೃಷ್ಟಕ್ಕೆ ಏನಾದರೂ ಡಿಸ್ಕೌಂಟ್ ಏನಾದರೂ ಹೋಗಿ ಸಿಗುತ್ತಾ ಅಂತ. ನೀವಿಲ್ಲಿ ನೋಡ್ತಿರೋ ಹಾಗೆ ವೈಡ್ ರೇಂಜ್ ಆಫ್ ವೆರೈಟೀಸ್ ಇದೆ ಸೆಮಿ ಕ್ರೇಪಲ್ಲೇ. 3D ಸೆಮಿ ಕ್ರೇಪು, ಟ್ರೈ ಕಲರ್ ಸೆಮಿ ಕ್ರೇಪು, ಪ್ರಿಂಟೆಡ್ ಸೆಮಿ ಕ್ರೇಪ್ಸು, ಕಲಂಕರಿಯಲ್ಲಿ ಸೆಮಿ ಕ್ರೇಪು, ಎಲ್ಲ ಥರನೂ ಅವೈಲೇಬಲ್ ಇದೆ. ಇದೆಲ್ಲನೂ ಅರೌಂಡ್ 1800, 2000, 2500 ರೇಂಜಲ್ಲಿತ್ತು. ಒಂದೇ ಡಿಸೈನಲ್ಲಿ ನಿಮಗೆ ಕಲರ್ ಆಪ್ಷನ್ಸು ತುಂಬ ಇದೆ ಇಲ್ಲಿ. ನೀವಿಲ್ಲಿ ನೋಡ್ತಿರೋ ಹಾಗೆ ಈ ಪ್ರಿಂಟೆಡ್ ಸೆಮಿ ಕ್ರೇಪಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಆಪ್ಷನ್ ಇದೆ. ಆಮೇಲೆ ಆ ಕಲಂಕರಿಯಲ್ಲೂ ಅಷ್ಟೇನೆ ತುಂಬಾ ಬೇರೆ ಕಲರ್ಸ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇತ್ತು. ಇದು ರೀಸೆಂಟಾಗಿ ಓಪನ್ ಆಗಿರೋ ಶಾಪು, ಬಟ್ ಸ್ಟಿಲ್ ಸ್ಟಾಕ್ಸ್ ಅಂತೂ ತುಂಬ ಚೆನ್ನಾಗಿ ಸ್ಟೋರ್ ಮಾಡಿದ್ರು. ವೈಡ್ ವೆರೈಟಿ ಇತ್ತು. ನಾನು ಪಿಚ್ಚಿನ ಹಾಗೆ ಅದನ್ನು ತೋರಿಸಿ ಇದನ್ನು ತೋರಿಸಿ ಅಂತೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದೆ, ಸೊ ದಟ್ ಬೇಗ ಆಗೋಗುತ್ತೆ ಅಂತ. ಕ್ರೇಪ್ ಥರನೇ ಇದೆ, ಚೆನ್ನಾಗಿ. ಪಲ್ಲು ಇದೆಲ್ಲ ಪ್ರಿಂಟೆಡ್ ಅಂತ ಚೆನ್ನಾಗಿರುತ್ತೆ. ಇದು ಪಲ್ಲು, ಬ್ಲೌಸು ಪ್ರಿಂಟೆಡು. ₹1800. ಒಂದೇ ಕಲರ್ ಇರೋದು ಇದು? 4 ಕಲರ್ಸ್ ಇರುತ್ತೆ.
ತಗೊಳ್ಳಿ. ಇದು ನೋಡ್ತಾನೆ. ಅದು ಚೆನ್ನಾಗಿದೆ, ಕ್ರೇಪಲ್ಲೇ ಪ್ರಿಂಟೆಡ್ ಅದು. ಅದರಲ್ಲೂ ಕಲರ್ಸ್ ಇದಾವೆ ತಗೊಳ್ತೀನಿ. ಸಾಫ್ಟ್ ಆಗಿ. ನಮ್ಮ ಅಮ್ಮಂಗೆ ಪ್ರಿಂಟೆಡ್ ಸೆಮಿ ಕ್ರೇಪ್ ಯಾವುದು ಇಷ್ಟನೇ ಆಗ್ತಾ ಇರಲಿಲ್ಲ. ತುಂಬ ತೋರಿಸಿದ್ರು ಅವರೂ. ಬಟ್ ಅವ್ರಿಗೆ ಆ ಕಲರ್ ಕಾಂಬಿನೇಷನ್ನು ಅಂದರೆ ಇವಾಗಿನ ಟ್ರೆಂಡಿಂಗ್ ಸ್ಯಾರೀಸ್ ಅವ್ರಿಗೆ ಯಾವುದು ಇಷ್ಟನೇ ಆಗ್ತಾ ಇರಲಿಲ್ಲ. ಅವರೆಲ್ಲ ರಿಜೆಕ್ಟ್ ಮಾಡಿದ್ರು. ಅವರು ಪಾಪ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರು ಕನ್ವಿನ್ಸ್ ಮಾಡೋಕ್ಕೆ. ಬಟ್ ಮದರ್ ಇಸ್ ಅ ಮದರ್. ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಅವ್ರು ಖಂಡಿತವಾಗ್ಲೂ ಒಪ್ಪೋದಿಲ್ಲ. ನನಗೂ ಗೊತ್ತಿತ್ತು. ಬಟ್ ಇಲ್ಲಿ ಅವ್ರಿಗೆ ಯಾವುದೂ ಇಷ್ಟನೂ ಆಗಲಿಲ್ಲ. ಫೈನಲಿ ಈ ಥರದ್ದು ಒಂದು ಪ್ರಿಂಟ್ ತೋರಿಸಿದ್ರು. ಸ್ವಲ್ಪ ಕನ್ವಿನ್ಸ್ ಆದರೂ, ಆದರೆ ಲೇಟರ್ ಇದನ್ನು ನನ್ನ ತಮ್ಮ ಒಪ್ಪಲಿಲ್ಲ. ಚೆನ್ನಾಗಿಲ್ಲ, ಕಲರ್ ತುಂಬ ಲೈಟಾಗಿದೆ, ಬೇಡ ಅಂತ ಹೇಳಿದ್ರು. ನನಗೆ ಇದು 2 ಸ್ಯಾರೀಸ್ ಇಷ್ಟ ಆಯಿತು. ತುಂಬ ಬ್ರೈಟ್ ಕಲರ್ಸ್ ಆಗಿತ್ತು. ಬಟ್ ನಾನು ಬೇರೆದು ಸೆಮಿ ಕ್ರೇಪ್ದು ಪ್ಲೇನ್ ಸಿಂಗಲ್ ಬಾರ್ಡರ್ ಬರುತ್ತಲ್ಲ, ಅದರಲ್ಲಿ ರೆಡ್ ಕಲರ್ ತೊಗೊಂಡೆ. ಇದೆರಡು ಬೇಡ ಅಂತ ಅನ್ನಿಸ್ತು. ಇದೆಲ್ಲ ಮುಗಿಸೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. 8:30 ಆಗೋಗಿತ್ತು. ಸೊ ನಮ್ಮ ಪರ್ಮನೆಂಟ್ ಸ್ಪಾಟ್ ದೋಸೆ ಕ್ಯಾಂಪಲ್ಲಿ ಹೋಗಿ ತಿಂದ್ಕೊಂಡು ಹೊರಟ್ವಿ. ಫೈನಲಿ ಇಲ್ಲೂ ಕೂಡ ಸ್ಯಾರೀಸ್ನ ಅವರು ತೊಗೊಳ್ಳಿಲ್ಲ. ಬೇರೆ ಥರ ತೊಗೊಂಡ್ವಿ. ಅದು ವರಮಹಾಲಕ್ಷ್ಮಿಗೆ ಅಂತ ನಾನು ಇಟ್ಕೊಂಡೆ. ಇವಾಗ ಸದ್ಯಕ್ಕೆ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಆಲ್ರೆಡಿ ತುಂಬ ಟಯರ್ಡ್ ಆಗಿದೆ. ನೋಡೋಣ ನಾಳೆ ಏನು ಪ್ಲ್ಯಾನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. The next day. ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಕರ್ಕೊಂಡು ಹೊರಟಿದ್ದಾರೆ ನನಗೆ. ಇಲ್ಲ ನಂಗೆ ಸ್ಯಾರಿ ಬೇಕೇ ಬೇಕು ಅಂತ. ವರಮಹಾಲಕ್ಷ್ಮಿಗೆಲ್ಲ ಸಾರ್ಟ್ ಆಗಿದೆ. ಬಟ್ ಅಂದರೂ ಇವ್ರಿಗೆ ಆ ಬಜೆಟಿಗೆ ಅವ್ರು ಕೂಡಿಟ್ಕೊಂಡಿರೋದಕ್ಕೆ ಒಂದು ಸ್ಯಾರಿ ಬೇಕೇ ಬೇಕು ಅಂತ. ಸೊ ನಾವೀಗ ಗಾಂಧಿ ಬಜಾರಲ್ಲಿರೋ ಡ್ರೆಸ್ ಸರ್ಕಲ್ಗೆ ಬಂದ್ವಿ. ಇಲ್ಲೂ ಕೆಲವೊಂದೆಲ್ಲ ಆಫರ್ಸ್ ಎಲ್ಲ ನಡೀತಾ ಇತ್ತು. ಸೊ ಇಲ್ಲೂ ನೋಡೋಣ ಅಂತ. ಅಗೇನ್ ಗೊತ್ತಿಲ್ಲ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತ. ಇಲ್ಲ ಅಂತೂ ತುಂಬಾ ವೆರೈಟಿ ಇತ್ತು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ನೀವಿಲ್ಲಿ ನೋಡ್ತಿರ್ಬೋದು 2000ಗೆ 2200ಗೆ ಆ ಥರ ಎಲ್ಲನೂ ಆಫರ್ಸ್ ಇತ್ತು. ಸೊ ಇಲ್ಲಿ ನೋಡೋಣ ಅಂತ ಬಂದ್ವಿ. ಲೆಟ್ಸ್ ಸಿ. ಇಲ್ಲಿರೋ ಕಾಟನ್ ಸ್ಯಾರೀಸ್ ಮೇಲಂತೂ ನಂಗೆ ಸಿಕ್ಕಾಬಟ್ಟೆ ಲವ್ ಆಯಿತು. 1100 1200ಗೆ 2 ಅಂತ ಇತ್ತು. ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ಸ್ ಎಲ್ಲ. ಇದಾದ್ಮೇಲೆ ನಾವು ಕೌಂಟರಲ್ಲಿ ನೋಡೋಣ ಅಂತ ಹೋದ್ವಿ. ಇಲ್ಲೆಲ್ಲ ಇಡಕಲ್ ಸೀರೆ ಕಾಟನ್ ಸ್ಯಾರೀಸ್ ಇತ್ತು. ನಂಗೆ ಅದು ಪ್ರೊನೌನ್ಸ್ ಮಾಡೋಕ್ಕೆ ಸರಿಯಾಗಿ ಬರಲಿಲ್ಲ. ಬಟ್ ಈ ಥರ ಪ್ಲೇನಲ್ಲೂ ಕಾಟನ್ ಸ್ಯಾರೀಸ್ ಇತ್ತು. ನಮ್ಮ ಅಮ್ಮನ ಎಲ್ಲ ಡೈವರ್ಷನ್ ಇವಾಗ ಕಾಟನ್ ಸ್ಯಾರೀಸ್ ಮೇಲೆ ಹೋಗಿದೆ. ಬಟ್ ನನಗಂತೂ ಇಲ್ಲಿರೋ ಕಾಟನ್ ಸ್ಯಾರಿ ಕಲೆಕ್ಷನ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿರೋ ಕಲರ್ಸ್ ಕೂಡ ಅವೈಲೇಬಲ್ ಇತ್ತು. ನೋಡೋಣ ಎಲ್ಲಾದರೂ ಸೆಲೆಕ್ಟ್ ಮಾಡಿಬಿಟ್ರೆ ನಂಗೆ ಮತ್ತೆ ಎಲ್ಲ ಕಡೆ ಇನ್ನೊಂದು ರೌಂಡ್ ಅಲಿಯೋದು ತಪ್ಪುತ್ತೆ. ಇಲ್ಲಿ ಬ್ರೈಡಲ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ತಿರೋ ಹಾಗೆ ಬ್ಲೌಸ್ ಮೇಲೆ ವರ್ಕ್ ಬಂದಿರೋ ಸ್ಯಾರೀಸ್ ಎಲ್ಲ ಇತ್ತು. ಸ್ವಲ್ಪ ಡೈವರ್ಷನ್ ತೊಗೊಂಡು ನಾನು ಒಂದು ರೌಂಡ್ ಈ ಕಡೆನೂ ಬಂದೆ. ಬಟ್ ಫೈನಲಿ ಇವ್ರಿಗೆ ಈ ಸ್ಯಾರಿ ತುಂಬ ಇಷ್ಟ ಆಗಿದೆ. ಇದರಲ್ಲಿ ಕಲರ್ ಸೆಲೆಕ್ಷನ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದು ಕಲ್ಕತ್ತಾ ಕಾಟನ್ ಸ್ಯಾರೀಸು. ಇದರಲ್ಲಿ 3 to 4 ಕಲರ್ ಆಪ್ಷನ್ಸ್ ಇತ್ತು. ಆ್ಯಂಡ್ ಆಲ್ಸೋ ಪ್ಯೂರ್ ಕಾಟನಲ್ಲಿ ಬ್ಲೌಸ್ ಬರೋದಿಲ್ವಂತೆ. ನನಗದು ಇವತ್ತೇ ಗೊತ್ತಾಗಿದ್ದು. ಸೊ ಇದರಲ್ಲಿ ಯಾವ ಕಲರ್ ಚೂಸ್ ಮಾಡೋದು ಅಂತ ಅವ್ರು ಡಿಸೈಡ್ ಮಾಡ್ತಾಯಿದ್ರು. ಇದೇ ತಗೋ, ಕಲರ್ ಚೆನ್ನಾಗಿದೆ. ಆ ಕಲರು ಚೆನ್ನಾಗೇ ಇದೆ. ಬೇಡ, ಈ ಕಲರ್ ಇಲ್ಲ ನನ್ನ ಹತ್ರ. ಚೆನ್ನಾಗಿದೆ ಅದು. ಎಷ್ಟಾಗತ್ತೆ ಇದು? 1249. ಕೊನೆಗೂ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ರು. ಸತತವಾಗಿ 2 ದಿನ ನನ್ನ ತಮ್ಮನ ಅರ್ಧ ಬೆಂಗಳೂರು ಸುತ್ತಿಸಿ ಇವಾಗ ಕೊನೆಗೆ ಕಾಟನ್ ಸ್ಯಾರಿಗೆ ಬಂದರು. ಇದೆಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಅಗೇನ್ ಇಟ್ ವಾಸ್ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಆಗಿತ್ತು.
ಸೊ ನಾವಲ್ಲೇ ಬಂದು ಅಗೇನ್ ಗಾಂಧಿ ಬಜಾರ್ ಓಜಿ ಉಪಹಾರ ದರ್ಶಿನಿಲಿ ತಿನ್ಕೊಂಡ್ಬಂದ್ವಿ. ನಾನು ನನ್ನ ತಮ್ಮ ಅದನ್ನೇ ಟೀಸ್ ಮಾಡ್ತಾ ಇದ್ವಿ, ನಿನ್ ₹1000 ಸೀರೆಗೆ ಹೋಗಿ ನಾವು ತಿಂದು ಮಾಡಿದ್ದೆಲ್ಲ 2 ದಿನದಿಂದ ಅದೇ ಇನ್ನೊಂದು ₹1000 ಆಗಿದೆ ಅಂತ. ಫೈನಲಿ ಇದೆ ತಗೊಂಡಿದ್ದಂಥ ಸ್ಯಾರಿ. ಈ ಥರ ಇದೆ. ಇಟ್ಸ್ ಅ ಕಾಟನ್ ಸ್ಯಾರಿ, ಪ್ಯೂರ್ ಕಾಟನ್ ಅಂತೆ. ಅಷ್ಟು ಪ್ಯೂರ್ ಅಲ್ಲ, ಬಟ್ ಇನ್ನೊಂದೇನು ಟ್ವಿಸ್ಟ್ ಇನ್ ದ ಸ್ಟೋರಿ ಅಂತ ಹೇಳಿದರೆ, ಅವರು ₹1000 ಚಾಲೆಂಜ್ನ ಮೀಟ್ ಆಗಲಿಲ್ಲ. ದಿಸ್ ವಾಸ್ ಮೋರ್ ದೆನ್ 1200 ಏನೋ. ಫುಲ್ ಸ್ಯಾರಿ ಹೀಗೆ ಬರುತ್ತೆ. ದ ಹೈಲೈಟ್ ಇಸ್ ಈ ಕುಚ್ಚು ಅವರೇ ಕೊಟ್ಟಿದ್ದಾರೆ ಸ್ಯಾರಿ ಜೊತೆಗೇನೆ. ಇದೆಲ್ಲ ಹೀಗೆ ತುಂಬ ಸಿಂಪಲ್ ಬಟ್ ಎಲಿಗೆಂಟ್ ಆಗಿದೆ ಡಿಸೈನ್ ಎಲ್ಲ. ಇನ್ನೊಂದೇನೆಂದರೆ, ಯು ಡೋಂಟ್ ಗೆಟ್ ಅ ಬ್ಲೌಸ್ ಇನ್ ದಿಸ್. ನಂಗೆ ಗೊತ್ತಿರಲಿಲ್ಲ, ಕಾಟನ್ ಸ್ಯಾರೀಸಲ್ಲಿ ಯೂಶ್ವಲಿ ಬ್ಲೌಸ್ ಬರಲ್ವಂತೆ. ಸೊ ಬ್ಲೌಸ್ ಇಲ್ಲ ಇದರಲ್ಲಿ. ಇದು ಕಾಂಟ್ರಾಸ್ಟ್ ಆಗಿ ಸ್ವಲ್ಪ ಮ್ಯಾಚಿಂಗ್ ಅಂತ ಹೇಳಿ ಪಿಂಕ್ ಕಲರ್ದು ಸಪ್ರೇಟ್ ಕ್ವೀನಿ ಬ್ಲೌಸ್ ತೊಗೊಂಡ್ರು. ಆ್ಯಕ್ಚುಲಿ ಇದಕ್ಕೆ ಯಾವ ಕಲರ್ ಹಾಕಿದ್ರೂ ಆಗುತ್ತೆ, ಮಲ್ಟಿ ಕಲರ್ ಅಲ್ಲ. ಬಟ್ ಅವ್ರಿಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಸೊ ಆಲ್ಮೋಸ್ಟ್ ಈ ಪಿಂಕ್ ಬರುತ್ತೆ. ಡ್ರೆಸ್ ಸರ್ಕಲಲ್ಲೇ ತೊಗೊಂಡಿದ್ದು. ಈ ಸೀರೆಗಾಗಿ 2 ದಿನ ಓಡಾಡಿಸಿದ್ದಾರೆ. ಇನ್ನೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇತ್ತು, ಕಮ್ಮಿ ಪ್ರೈಸ್ಗೂ. ಯಾ, ದಿಸ್ ಇಸ್ ದ ಸ್ಯಾರಿ. ಇದಾಗಿತ್ತು ನನ್ನ ಶಾಪಿಂಗ್ ಅಮ್ಮನ ಜೊತೆ. ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್.